ಶ್ರೀ ಸಿದ್ಧಿವಿನಾಯಕ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 23ನೇ ವಾರ್ಷಿಕ ಸಭೆ. ಶ್ರೀ ಸಿದ್ಧಿವಿನಾಯಕ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 23ನೇ ವಾರ್ಷಿಕ ಸಭೆಯನ್ನು ದೀಪ ಬೆಳಗಿಸಿ ಭಾರತ ಮಾತೆಯ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು. ಶ್ರೀ ಸಿದ್ಧಿವಿನಾಯಕ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಚಿಕ್ಕೋಡಿಯ ಅಧ್ಯಕ್ಷ ಸಂಜಯ್ ಅಡ್ಕೆ ಮಾತನಾಡಿದರು. ಈ ವರ್ಷ ಮಾರ್ಚ್ ವೇಳೆಗೆ 150 ಕೋಟಿ ಠೇವಣಿಯ ಮಿತಿಯನ್ನು ನಮ್ಮ ಸಂಸ್ಥೆ ತಲುಪಲಿದೆ. ಸಂಸ್ಥೆಯು 563 ಕೋಟಿ ರೂಪಾಯಿಗಳ ವಹಿವಾಟನ್ನು ಹೊಂದಿದೆ. ಆಗಸ್ಟ್ 1ರಂದು ಐನಾಪುರದಲ್ಲಿ ಹೊಸ ಶಾಖೆಯು ಕೂಡ ಉದ್ಘಾಟನೆಗೊಳ್ಳಲಿದೆ ಎಂದರು. ಕುಟುಂಬವನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸೇವೆಗಳು ಮತ್ತು ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಸದಸ್ಯರಿಗೆ ಒದಗಿಸಲು ನಿರ್ಧರಿಸಲಾಗಿದ್ದು, ಲೈಟ್ ಬಿಲ್, ಗ್ಯಾಸ್ ಬಿಲ್ನಂತಹ ಮನೆಗೆ ಅಗತ್ಯವಿರುವ ಸಿದ್ಧಿವಿನಾಯಕ ಸಹಕಾರಿ ಸಂಘದ ಸದಸ್ಯರು ಸಂಸ್ಥೆಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪಾವತಿಸುವ ವ್ಯವಸ್ಥೆಯು ಜಾರಿಯಲ್ಲಿದೆ. ಹಿರಿಯ ನಾಗರಿಕರಿಗೆ ಕೇವಲ 900 ರೂಗಳಿಗೆ ಪೂರ್ಣ ದೇಹದ ಆರೋಗ್ಯ ತಪಾಸಣೆ ಪ್ಯಾಕೇಜ್ ನೀಡಲಾಗುತ್ತಿದ್ದು, ಇದರಲ್ಲಿ 35 ವಿವಿಧ ಪರೀಕ್ಷೆಗಳನ್ನು ನಡೆಸಲಾಗುವುದು. ಭವಿಷ್ಯದಲ್ಲಿ ಎಲ್ಲರ ಸಹಕಾರಕ್ಕಾಗಿ ಅವರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಲೆಕ್ಕಾಂಶಗಳು ಇದೆಲ್ಲವೂ ಎಲ್ಲ ನಮ್ಮ ಸಿಬ್ಬಂದಿಯವರು ನಮ್ಮ ನಿರ್ದೇಶಕರು ಓದಿ ತೋರಿಸಿದಾಗ ಪ್ರಾಯಶಃ ಲೆಕ್ಕ ಎಲ್ಲ ನೋಡಿದ ನಂತರ ನಿಮಗೂ ಅನಿಸಿರ್ಬೋದು ಭಾಳ ಚೆನ್ನಾಗಿ ನಡೆದಿದೆ ಅಂತ ಹೇಳಿ. ನಮ್ಮ ಸಂಸ್ಥೆ ಚೆನ್ನಾಗಿಯೇ ನಡೆದಿದೆ. ಯಾಕಂತಂದ್ರೆ ಕಳೆದ ವರ್ಷನೇ ನಾವು ಒಂದು 100 ಕೋಟಿಯ ಮೈಲ್ ಸ್ಟೋನ್ ಏನಿತ್ತು ಕಳೆದಂದ್ರೆ ಅದರ ಹಿಂದಿನ ವರ್ಷನೇ ನಾವು ದಾಟಿದ್ವಿ. ಆದರೆ ಪ್ರತಿ ವರ್ಷ ನಮ್ಮ ಸಂಸ್ಥೆಯ ಒಟ್ಟು ಠೇವುಗಳಲ್ಲಿ, ಸಂಸ್ಥೆಯ ಒಟ್ಟು ವ್ಯವಹಾರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಈಗಾಗಲೇ ಲೆಕ್ಕದ ಪ್ರಕಾರ ಮಾರ್ಚ್ ಎಂಡಿಗೆ ನಾವು 118 ಕೋಟಿ ತನಕ ತಲುಪಿದ್ವಿ. ಆದರೆ ಈಗ ಅದರ ನಿನ್ನೆ ಲೆಕ್ಕ ತಗೊಂಡ್ರೆ 125 ಕೋಟಿ ನಮ್ಮದು ಒಟ್ಟು ಡಿಪಾಸಿಟ್ ಸಂಗ್ರಹ ಇದೆ. ಪ್ರಾಯಶಃ ಈ ಮಾರ್ಚ್ ಎಂಡ್ ತನಕ 150 ಕೋಟಿ ಅಂತೂ ನಾವು ನಿಶ್ಚಿತವಾಗಿ ಮಾಡ್ತೀವಿ ಅನ್ನುವಂಥ ತನಕ ಗ್ಯಾರಂಟಿ ನನಗೆ ಅನುಕೂಲ ಇದೆ. ಬಹಳ ಚೆನ್ನಾಗಿ ನಮ್ಮ ಸಂಸ್ಥೆ ನಡೀತಾ ಇದೆ. ಕಳೆದ ಒಂದು ವರ್ಷದಲ್ಲೇ 563 ಕ್ರೋರ್ಸ್ ನಮ್ಮದು ಟೋಟಲ್ ಟರ್ನ್ ಓವರ್ ಆಗಿದೆ. ಒಟ್ಟು ವ್ಯವಹಾರ ನಮ್ಮ ಸಂಸ್ಥೆಯಲ್ಲಿ ವ್ಯವಹಾರ ಆಗಿರುವಂಥ ಒಟ್ಟು ನಮ್ಮ ಟರ್ನ್ ಓವರ್ 563 ಕ್ರೋರ್ಸ್. ಅಂದರೆ ಯಾವುದೇ ಒಬ್ಬ ಮಲ್ಟಿನ್ಯಾಷನಲ್ ಕಂಪನಿದಷ್ಟು ಟರ್ನ್ ಓವರ್ ಏನಾಗುತ್ತೆ ಅಷ್ಟು ಟರ್ನ್ ಓವರ್ ನಾವು ನಮ್ಮ ಸಂಸ್ಥೆ ವತಿಯಿಂದ ಒಂದು ವರ್ಷದಲ್ಲಿ ಮಾಡಿದ್ದೀವಿ. ನಮ್ಮ ಸಂಸ್ಥೆ ದಿನೇ ದಿನೇ ಅಭಿವೃದ್ಧಿ ಅಂತೂ ಆಗ್ತಾನೆ ಇದೆ. ಕಳೆದ ವರ್ಷ ಒಂದು ವಿಷಯ ನಾನು ಹೇಳಿದೆ. ಅದಂತ ಹೇಳಿದ್ರೆ ಅನೇಕ ಶಾಖೆಗಳು, ನಾವು ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಆಗಿದೆ ಅಂತೇಳಿ. ಅದರ ಅನಿವಾರ್ಯ ಕಾರಣಗಳಿಂದ ಆ ಶಾಖೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಸ್ವಲ್ಪ ನಮ್ಮ ಕಡೆಯಿಂದನೇ ತಡ ಆಗ್ತಾ ಇತ್ತು. ಅದರ ಒಂದು ಸಂತೋಷದ ಸುದ್ದಿ ಅಥವಾ ಸಂತೋಷದ ಸಂಗತಿ ಅಂತಂದರೆ ನಮ್ಮ ಐನಾಪುರ ಶಾಖೆ ಅದು ಬರುವಂತಹ ಆಗಸ್ಟ್ 1ನೇ ತಾರೀಕಿಗೆ ಆ ಐನಾಪುರ ಶಾಖೆಯ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ನಾನು ನಮ್ಮ ನಿರ್ದೇಶಕ ಮಂಡಳಿಯ ಪರವಾಗಿ ನಿಮಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. 1ನೇ ಆಗಸ್ಟಿಗೆ ನಮ್ಮ ಐನಾಪುರ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಕೂಡ ನಾವೆಲ್ಲರೂ ಬರಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಆಗ್ರಹದ ಆಮಂತ್ರಣ ನಮಗೆಲ್ಲರಿಗೂ ಕೊಡ್ತಾ ಇದ್ದೀವಿ. ಅದೇ ರೀತಿಯಿಂದ ಬರುವಂಥ ಒಂದು ವರ್ಷದಲ್ಲಿ ಇನ್ನೂ 2 ಅಥವಾ 3 ಸ್ಥಾನಗಳಲ್ಲಿ ನಮ್ಮ ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ನಮ್ಮ ಯೋಜನೆ ಇದೆ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಹಂಚಿನಾಳ ಭಕ್ತಿಯೋಗ ಆಶ್ರಮದ ಮಹೇಶಾನಂದ ಸ್ವಾಮೀಜಿ ಮಾತನಾಡಿ, ಸಿದ್ಧಿವಿನಾಯಕ ಸಹಕಾರಿ ಸಂಘವು ಶ್ರೀ ಸಿದ್ಧಿವಿನಾಯಕರ ಹೆಸರಿನಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸುವ ಮೂಲಕ ಎಲ್ಲರಿಗೂ ಸೇವೆಯನ್ನು ಒದಗಿಸುವ ಮೂಲಕ ಪ್ರತಿಯೊಬ್ಬರ ಜೀವನವನ್ನು ಶ್ರೀಮಂತಗೊಳಿಸಲು ಶ್ರಮಿಸುತ್ತಿದೆ. ಸಂಸ್ಥೆಯನ್ನು ನಂಬಿ ಠೇವಣಿ ಇಡುವ ಮೂಲಕ ಸಂಸ್ಥೆಯ ಮೇಲಿನ ನಂಬಿಕೆಯಿಂದಾಗಿ ಸಾವಿರಾರು ಕುಟುಂಬಗಳು ಇಂದಿನ ಕಾರ್ಯಕ್ರಮಕ್ಕೆ ಒಟ್ಟುಗೂಡಿದರು. ಇದು 120 ಕೋಟಿ ರೂಪಾಯಿ ಮೈಲಿಗಲ್ಲನ್ನು ದಾಟಿದ ಪ್ರಮುಖ ಸಂಸ್ಥೆಯಾಗಿದೆ ಎಂದರು. ಬಹಳ ಸುಂದರವಾದಂಥ ಮನಸ್ಸಿಗೆ ಒಂದು ಸಮಾಧಾನವನ್ನು, ಖುಷಿಯನ್ನು ಕೊಡುವಂಥ ಇದೊಂದು ಸಂದರ್ಭ. ಕೆಲವು ಜನ ಹಿರಿಯರು ಈ ಸಂಸ್ಥೆಯನ್ನು ಕುರಿತು ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಂದಾಸತ್ವ ಒಂದು ಮಾತು ಹೇಳ್ತೀವಲ್ಲ, 15 ವರ್ಷ 16 ವರ್ಷಗಳಿಂದ ನಾವೆಲ್ಲರೂ ಈ ಸಂಸ್ಥೆಯಲ್ಲಿ ಹಣ ಇಟ್ಟೇವೆ. ನಮ್ಮ ಬದುಕು ಬದಲಾವಣೆ ಆಗಿದೆ, ಆರ್ಥಿಕ ಸುಧಾರಣೆ ಆಗಿದೆ. ನಮ್ಮ ವಿಶ್ವಾಸ ಈ ಸಂಸ್ಥೆ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ.
ಒಂದು ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆ ಬೆಳಿಬೇಕಾಗಿತ್ತಂದ್ರೆ ಇವರೊಂದು 10 ಜನ ಡೈರೆಕ್ಟರ್ ಇದ್ದಾರೆ, ಅವರಷ್ಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸರಿಯಾಗಿ 12 ಜನ ಮಾಡಿದ್ರೆ ನೀವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳ್ಬೋದ್ರೆ ನಿಮ್ಗೆ ಮರಾಠಿ ಮೂಲಕ ಕನ್ನಡ ಚೆನ್ನಾಗಿ ಮಾತಾಡೋದು. ಒಂದು 15 ಜನ ಇದೊಂದು ಡೈರೆಕ್ಟರ್ ಬಾಡಿ ಇದೆ. ಅವ್ರ ಮೇಲೆ 1000 ಮನೆಗಳು 1000 ವ್ಯಕ್ತಿಗಳು ವಿಶ್ವಾಸ ಇದೆ. ಅದು ಬಹಳ ಮುಖ್ಯವಾಗಿದೆ. ಆದರೆ 15 ಜನ ಇವರು ಮೆಂಬರ್ಸ್ ಇದ್ದಾರಲ್ಲ, ಇವರೊಂದು 100 ಕೋಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಡಿಕೆಯವರಿಗೂ ಸಾಧ್ಯ ಇಲ್ಲ. ಅದರ ಶ್ರದ್ಧೆ ಅಂತಕ್ಕಂಥದ್ದು ಒಂದು ಐತಿ ಗೊತ್ತದ ನಿಮಗೆ. ನಮ್ಮ ಮಕ್ಕಳ ಕೈ ಒಂದು 100 ರೂಪಾಯಿ ಕೊಡ್ಬೇಕಾದ್ರೆ 10 ಸಲ ನಾವು ವಿಚಾರ ಮಾಡ್ತೀವಿ. ನಮ್ಮ ಮಕ್ಕಳ ಕೈ ಒಂದು 100 ರೂಪಾಯಿ 50 ರೂಪಾಯಿ ನಾವು ಕೊಡಂಗಿಲ್ಲ. ಅಡಿಕೆಯವರು ಯಾರು ನಮಗೇನು ಪರಿಚಯ ಇದೆ? ಅದು 10 ಲಕ್ಷ ಇವತ್ತು ಅವ್ರ ಕೈ ಕೊಟ್ಟ ಅವ್ರು ತೆಕ್ಕಿದ್ರೆ ಎಲ್ಲಿ ಹೋಗಂಗಿಲ್ಲ ಅಂತ ಆರಾಮ್ ಕಣ್ಣು ಮುಚ್ಚಿ ಮಕ್ಕೋತಿರಲ್ಲ. ಅದೇ ಶ್ರದ್ಧೆ ವಿಶ್ವಾಸ. ಒಂದು ಅರ್ಧ ಗಂಟೆ ಟೈಮ್ ಅಂತ ನಿಮಗೆ वेळाने सर्वांना भूक लागले, नाश्त्याची व्यवस्था वगैरे केलेला आहे. माझ्या एरी वगैरे वास बरोबर ಕೆಳಗೆ ಏರಿ ವಾದ ಸಹಿತ ಅದೊಂದು ನಮಗೆ ಬೇಕು ನೋಡಿ. ಯಾವುದು ಮತ್ತೆ ಇನ್ನೊಂದು ಮಾತು ಹೇಳಿದ್ರೆ ನಿಮಗೆ ಎಲ್ಲದಕ್ಕೂ ಸಾಕಂತ ಹೇಳಂಗಿಲ್ಲ. ಸಾಕಂತ ಒಂದು ಕೈ ಹೇಳೋದು ಅನ್ನ. ಒಂದು 100 ಕೋಟಿ 1000 ಕೋಟಿ ಕೊಟ್ರೆ ಇನ್ನೊಂದು 50 ಕೋಟಿ ಇರ್ಬೇಕಂತ ಅನಿಸ್ತದ. ಒಂದು 10 ಎಕರೆ ಕೊಟ್ರೆ ಇನ್ನೊಂದು 20 ಕೋಟಿ ಬೇಕನ್ನಿಸ್ತದ. ಚಿಕ್ಕೋಡಿಗೆ ಒಂದು 4 ಪ್ಲಾಟ್ ಇದ್ರೆ 10 ಪ್ಲಾಟ್ ಮಾಡ್ಬೇಕು ಅನಿಸ್ತದ. ಹೊಟ್ಟೆ ತುಂಬಿದ್ರೆ ಸಾಕಂತ ಒಂದಕ್ಕೆ ಅನಿಸ್ತದ. ಅದು ಅನ್ನ ಅಲ್ರಿ. ಸಾಕಂತ ಏನು ಹೇಳಿಸ್ತದ ಅದು ಅನ್ನ. ಮತ್ತು 100 ವರ್ಷ ನಾವು ಅದರಿಂದ ಬದುಕ್ತೇವೆ, ಅನ್ನದಿಂದ ಬದುಕ್ತೀವಿ. ಬಹಳ ಮುಖ್ಯ. ಅನ್ನ ದೇವರು ಮುಂದೆ ಇನ್ನೂ ದೇವರಿಲ್ಲ. ಅನ್ನಕ್ಕೆ ಮಿಗಿಲು ಎನ್ನಿಲ್ಲ. अन्नवे जगत प्राण सर्वज्ञ. ಅಂದ್ರೆ व्यवस्था ಮಾಡ್ಯಾರ. तुमचे व्यवस्था केलेल्या आहेत. काय केले आम्हाला माहिती नाही, तर केलेलं आहे नक्की आहे. ಸಾವಿರಾರು ಪರಿವಾರಗಳು ಇವತ್ತಿಂದನೇ ನಾವೆಲ್ಲರೂ ಕೂಡಿದ್ದೀವಿ. ವಿಶ್ವಾಸ, ಶ್ರದ್ಧೆ. ನಿಮ್ಮೆಲ್ಲರಿಗೂ ಒಂದು ಮಾತು, ಶ್ರದ್ಧೆ ಅಂದ್ರೆ ಏನು ಸ್ವಾಮೀಜಿ? ಹಳ್ಳಿ ಒಳಗೆ ಹಳೆ ಕಾಲದಾಗ ಅಥವಾ ನಿಮ್ಮೆಲ್ಲರ ಮನ್ಯಾಗ ಹಳೆ ಕಾಲದಾಗ ಮೊದಲ ನೇಮೇಲೆ ಬಟ್ಟೆ ಹರಿದ್ರೆ ಹೊಲಿತಿದ್ದ ನಮ್ಮ ಅಜ್ಜಿಗಳು ಅಲ್ಲ, ಹೊಲಿತಿದ್ರು. ಈಗೆಲ್ಲ ಮಷೀನ್ ಬಂದಾವ, ಏನೇನು ಬಂದಾವ, ರೆಡಿಮೇಡ್ ಹಾಕೋತೀವಿ. ಹಳೆ ಕಾಲದಾಗ ಒಂದು ಶರ್ಟ್ ಹರಿದ್ರೆ, ಬಟ್ಟೆ ಹರಿದ್ರೆ, ಏನ್ರ ಹರಿದ್ರೆ ಹೊಲಿತಿದ್ರು. ಸೂಜಿ ಒಳಗೆ ದಾರ ಕೋಣಿಸಿ ಹೊಲಿಯೋದ್ನ್ಯಾಗ ದಾರ ಕೋಣಿಸಿ ಹಿಂದೊಂದು ಗಂಟು ಹಾಕ್ತಿದ್ರು. ಹೌದಾ? ಹಿಂದೊಂದು ಗಂಟು ಹಾಕಿ ಚೆನ್ನಾಗಿ ಹೊಲಿಗೆ ಹಾಕೋತ ಹೋಗಿ ಜಗ್ಗಿ ಬಿಟ್ರೆ ಅದು ಫಿಟ್ ಆಗ್ತದೆ. ಸಾವಿರಾರು ಹೊಲಿಗೆ ಹಾಕಿವೆಲ್ಲ ಆ ಒಟ್ಟ ಹೊಂಟ್ಲಾದ ಗಟ್ಟಿ ಕುಣಿಬೇಕಾದ್ರೆ ಹಿಂದೊಂದು ಗಂಟು ಗಚ್ಚಾಗಿ ಹಿಡಿಯಕ್ಕೆ ಒಂದು ಗಂಟು ಭಾಳ ಮುಖ್ಯ. ನಿಮ್ಮ 50 ಲಕ್ಷ ಏನು ಬ್ಯಾಲೆನ್ಸ್ ಅದ, ಅದು ವಿಶ್ವಾಸ ಅದು ಉಳಿಬೇಕಾಗಿತ್ತಂದ್ರೆ ಇವ್ರ ಕೈಯಾಗ ಕೊಟ್ಟರೆ ಎಲ್ಲಿ ಹೋಗಂಗಿಲ್ಲ ಅಂತ ಒಂದು ವಿಶ್ವಾಸದ ಗಂಟು ಐತಿಲ್ಲ, ಅದು 120 ಕೋಟಿ ತಗೊಂಡು ಹೋಗ್ಬೇಕು. ಸಂಸ್ಥೆಯ ಕಾರ್ಯದರ್ಶಿ ಕೆಪಿ ಗಣೇಶ್ವಾಡಿ ವಾರ್ಷಿಕ ವರದಿಯನ್ನು ವಾಚನ ಮಾಡಿ, ಸಂಸ್ಥೆಯು 5,005 ಸದಸ್ಯರನ್ನು ಹೊಂದಿದ್ದು 53,26,400 ರೂಪಾಯಿ ಷೇರು ಬಂಡವಾಳ, 4,66,54,461 ರೂಪಾಯಿ ನಿಧಿ, 118,18,475 ರೂಪಾಯಿ ಠೇವಣಿಯನ್ನು ಹೊಂದಿದೆ. 50,53,796 ರೂಪಾಯಿ ಸಾಲ ವಿತರಣೆ, 29,75,99,345 ರೂಪಾಯಿ ಹೂಡಿಕೆ, 123,37,336.10 ಕಾರ್ಯ ಬಂಡವಾಳ, 1,15,97,158 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ಈ ಸಂದರ್ಭದಲ್ಲಿ ರಿಲಯನ್ಸ್ ಇನ್ಶೂರೆನ್ಸ್ನ ಸಹಾಯಕ ಉಪಾಧ್ಯಕ್ಷ ರಾಜರಾಮ್ ಪವಾರ್ ಇನ್ಶೂರೆನ್ಸ್ನ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜಿಕೆ ಟ್ರಾವೆಲ್ಸ್ನ ಗೋವಿಂದ ಕೇಳ್ಕರ್ ವಿಶೇಷ ತೀರ್ಥಯಾತ್ರೆ ಪ್ಯಾಕೇಜ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಮತ್ತು ವಿಮಾ ಪಾಲಿಸಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವು ಸ್ವಾಗತ ಗೀತೆ ಮತ್ತು ಭಕ್ತಿಗೀತೆಗಳೊಂದಿಗೆ ಪ್ರಾರಂಭವಾಯಿತು. ಮಹೇಶ್ ಬಾಕಳೆ ಸ್ವಾಗತಿಸಿ ಪರಿಚಯಿಸಿದರು. ಸಂಜಯ ತೇಳಿ ಉಪಾಧ್ಯಕ್ಷ, ಕೃಷ್ಣ ಭೋಸ್ಲೆ ನಿರ್ದೇಶಕ, ಸುಜಿತ್ ದೀಕ್ಷಿತ್, ಅಪ್ಪ ಸಾಹೇಬ ಚವಾಣ,
ಸದಾಶಿವ ಮಾಳಿ, ಗೋವಿಂದ ಅಡ್ಕೆ, ಅರುಣ್ ನೇರ್ಲಿ, ಶ್ರೀಕಾಂತ್ ಕುಲಕರ್ಣಿ, ಶ್ರೀಮತಿ ನಯನಾ ಹಿರೇಕೋಡಿ, ಶ್ರೀಮತಿ ಸುಧಾ ಎಂ ದೀಕ್ಷಿತ್, ಪ್ರಕಾಶ್ ಹುಬರಟಿ, ಆನಂದ್ ಕುಂಬಾರ್, ರವೀಂದ್ರ ಬನ್ಸೋಡೆ, ವಿಠಲ್ ಗಟ್ಟಿ ಜೊತೆಗೆ ವಿವಿಧ ಶಾಖೆಗಳ ನಿರ್ದೇಶಕರು, ಉದ್ಯೋಗಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು.